ರಾಯಚೂರು ತಾಲೂಕಿನ ಯರಮರಸ್ ಬಳಿ ಇರುವಂತಹ ಯರಮರಸ್ ವಿದ್ಯುತ್ ಉತ್ಪಾದನಾ ಕೇಂದ್ರದಲ್ಲಿ 2 ವ್ಯಾಗನ್ ಕ್ಲೀನರ್ಗಳು ಇದ್ದರೂ ಕೂಡ 3ನೇ ವ್ಯಕ್ತಿಗೆ ಅನಧಿಕೃತವಾಗಿ ಟೆಂಡರನ್ನು ನೀಡಲಾಗಿದೆ ಎಂದು ಗ್ರಾಮಸ್ಥರಾದ ಶಿವಕುಮಾರ್ ಪಾಟೀಲ್ ಅವರು ಆರೋಪಿಸಿದ್ದಾರೆ. ಇನ್ನು ಈ ಒಂದು ವ್ಯಾಗನರ್ಗಳು ಸರಿಯಾಗಿ ಕ್ಲೀನ್ ಮಾಡದೆ ಯರಮರಸ್ ರೈಲು ನಿಲ್ದಾಣದ ಬಳಿ ಬಂದು ಖಾಸಗಿ ಲಾರಿಗಳ ಮುಖಾಂತರ ಅಂದರೆ ಟಿಪ್ಪರ್ಗಳ ಮುಖಾಂತರ ಈ ಒಂದು ಕಲ್ಲಿದ್ದಲನ್ನು ಸಾಗಿಸಲಾಗುತ್ತಿದೆ. ಇನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಲ್ಲಿದ್ದಲು ಖರೀದಿ ಮಾಡಿ ವಿದ್ಯುತ್ ಉತ್ಪಾದನೆ ಮಾಡಲು ಕೊಡುತ್ತಿದ್ದರೆ ಇಲ್ಲಿನ ಅಧಿಕಾರಿಗಳು ಅನಧಿಕೃತವಾಗಿ ಈ ಒಂದು ಕಲ್ಲಿದ್ದಲನ್ನು ಮಾರಾಟ ಮಾಡಿಕೊಳ್ಳುತ್ತಿದ್ದಾರೆ ಎಂಬ ರೀತಿಯಲ್ಲಿ ಆರೋಪವನ್ನು ಎಸಗಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಕ್ರಮ ಕೈಗೊಂಡು ಕೂಡಲೇ ತಪ್ಪಿತಸ್ಥರ ವಿರುದ್ಧ ಕಠಿಣ ಶಿಕ್ಷೆ ಕೈಗೊಳ್ಳಬೇಕು ಎಂದು ಶಿವಕುಮಾರ್ ಪಾಟೀಲ್ ಒತ್ತಾಯಿಸಿದ್ದಾರೆ. ಬೇಗ ಬಂದರೆ ನಾನು ಗಾಡಿ ತಗೊಂಡು ಸ್ಟೇಷನ್ ಇದ್ದರೆ ಆಮೇಲೆ ಏನು ಮಾತಾಡ್ತಾ ಯೂನಿಟ್ಗಳಿದ್ದರೂ ಕೂಡ ಈ YTPS ಅವ್ರು ಯಾಕೋ ಗೊತ್ತಿಲ್ಲ ಹೊರಗಡೆ ಒಂದು 3ನೇ ವ್ಯಕ್ತಿಗೆ ಒಂದು ಟೆಂಡರ್ ಈ ವ್ಯಾಗನ್ ಕ್ಲೀನಿಂಗ್ ಟೆಂಡರನ್ನು ಕೊಟ್ಟಿದ್ದರೂ ಕೂಡ ಈ ಏನೀಗ ಕೋಲ್ ಸಪ್ಲೈಗೆ ಹೋಗುತ್ತೆ ಟ್ರೈನ್ ಒಳಗಡೆ ಓದುವಾಗ ಆಚೆ ಬರುವಾಗ ಈ ಟ್ರೈನಲ್ಲಿರ್ತಕ್ಕಂಥ ಕೋಲನ್ನು ಭಾಳ ತುಟ್ಟಿಯಾದಂಥ ಕೋಲು, ಬಂಗಾರದಂಥ ಕೋಲು, ಸರ್ಕಾರದ ಆಸ್ತಿ ಏನು ಸರ್ಕಾರದ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿರ್ತಕ್ಕಂಥ ಕೋಲನ್ನು ಸರಿಯಾಗಿ ಕ್ಲೀನ್ ಮಾಡಿಕೊಳ್ಳದೆ ಅದರಲ್ಲಿ ಭಾಳಷ್ಟು ಕೋಲು ಉಳಿಸ್ಕೊಂಬಂದು ನಮ್ಮ ಯರಮರಸ್ ರೈಲ್ವೆ ಸ್ಟೇಷನ್, ಯದ್ಲಾಪುರ ರೈಲ್ವೆ ಸ್ಟೇಷನಲ್ಲಿ ನೀವು ನೋಡ್ಬೋದು ಪ್ಯಾಸೆಂಜರ್ ರೈಲ್ವೆ ಸ್ಟೇಷನ್ ಹೋಗಿ ಒಂದು ಗೂಡ್ ಶೆಡ್ ಮಾಡಿದ್ದಾರೆ. ಆ ಕೋಲನ್ನು ಉಳಿಸ್ಕೊಂಡು ಇಲ್ಲಿರ್ತಕ್ಕಂಥ ಒಂದು ವ್ಯಕ್ತಿಗಳು ಅದನ್ನು ಯಾವುದೇ ರೀತಿಯಾದ ಸರಿಯಾದ ದಾಖಲೆಗಳಿಲ್ಲದೆ ಇ-ವೇ ಬಿಲ್ ಇರದೆ, GST ಬಿಲ್ಗಳಿರದೆ ಬೇರೆ ಬೇರೆ ಕಂಪನಿಗಳಿಗೆ ಅದನ್ನು ಮಾರ್ತಾ ಇದ್ದಾರೆ. ಇದರಿಂದ ಈಗ ನಿಮ್ಗೆ ಗೊತ್ತಿರ್ಬೋದು ಬೇಸಿಗೆಗಾಲದಲ್ಲಿ ಈ ಒಂದು ಕಲ್ಲಿದ್ದಲು ಶಾರ್ಟೇಜಿಂದ ಲೋಡ್ ಶೆಡ್ಡಿಂಗ್ ಅಂತೇಳಿ ಕರೀತಾರೆ. ಅಂಥ ಸಂದರ್ಭದಲ್ಲಿ ಈ ಕೋಲನ್ನು ಉಳಿಸಿದರೆ ನಾವು ಈ ಲೋಡ್ ಶೆಡ್ಡಿಂಗ್ ಆಗದೆ ಈ ಕೋಲನ್ನು ಮತ್ತೆ ಪುನರ್ಬಳಕೆ ಮಾಡಿಕೊಳ್ಬೋದು. ಆದ್ದರಿಂದ ನಾವು ಅಧಿಕಾರಿಗಳಲ್ಲಿ ಮನವಿ ಮಾಡ್ತೀವಿ, YTPS ಅಧಿಕಾರಿಗಳಲ್ಲಿ, ಯಾಕೆ ನೀವು ಈ ಒಂದು ಸರ್ಕಾರದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸರ್ಕಾರದ ಆಸ್ತಿಯನ್ನು ಲಾಸ್ ಮಾಡ್ತಾ ಇದ್ದೀರಾ? ಈ ಒಂದು ಸರ್ಕಾರದ ಕೋಲನ್ನು ದುರ್ಬಳಕೆ ಆಗ್ತಕ್ಕಂಥದ್ದನ್ನು ತಡೆಗಟ್ಟಕ್ಕೆ ಕಠಿಣ ಕ್ರಮ ಕೈಗೊಳ್ಳಬೇಕಂತೇಳಿ ಆಗ್ರಹಿಸುತ್ತೇನೆ. ಶಿವಕುಮಾರ್ ಪಾಟೀಲ್, ಯರಮರಸ್, ರಾಯಚೂರು. ಥ್ಯಾಂಕ್ ಯು.